ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಫಾರಂ ಟಿವಿಯಲ್ಲಿ ನಾವು ರೇಷ್ಮೆ ಹುಳು ಸಾಕಾಣಿಕೆಯ ಕುರಿತು ಹಾಗೂ ಮತ್ತೆ ಹಿಪ್ಪುನೇರಳೆ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ವಿ ಮೊದಲು. ಅದೇ ರೀತಿ ಇವತ್ತಿನ ಕಂತಿನಲ್ಲಿ ನಾವು ಈ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನ ಕಡಕೋಳ ಎಂಬ ಗ್ರಾಮಕ್ಕೆ ಬಂದಿದ್ವಿ. ಅಲ್ಲಿ ಹೋದಾಗ ಅಲ್ಲಿ ನಾವು ತಾಂತ್ರಿಕ ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಿದ್ವಿ. ಅಲ್ಲಿರುವ ರೇಷ್ಮೆ ಪ್ರವರ್ತಕರಾಗಿರುವಂತಹ ಶ್ರೀ TN ರಾಜಣ್ಣ ಸರ್ ಅವರು ನಮ್ಗೆ ಏನು ಹೇಳಿದ್ರಂದರೆ, ನೀವು ಇಂಥ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡಿರ್ತೀರಿ, ರೇಷ್ಮೆ ಹುಳು ಯಾವ ರೀತಿ ಸಾಕಣೆ ಮಾಡೋದು, ಅದ್ರ ಜೊತೆಗೆ ಹಿಪ್ಪುನೇರಳೆ ಕೃಷಿ ಯಾವ ರೀತಿ ಮಾಡೋದು. ಆದರೆ ರೈತನಿಗೆ ಏನು ಭಯ ಇರುತ್ತಂದರೆ, ಇದನ್ನು ಮೊದಲನೇ ಬಾರಿ ಮಾಡಿದಾಗ ಸಬ್ಸಿಡಿ ಏನಾದರೂ ಇದೆಯಾ, ಸಬ್ಸಿಡಿ ಏನಾದರೂ ಬರ್ತಿತ್ತಂದರೆ ಈ ಕಾಗದ ಪತ್ರಗಳೆಲ್ಲ ತೊಗೊಂಡು ಕಚೇರಿಗೆಲ್ಲ ಅಡ್ಡಾಡೋದು ಬರುತ್ತೆ ಅಂತ ಹೇಳಿ ಕೆಲವೊಂದು ರೈತರು ಬರೋದೇ ಇಲ್ಲ. ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ ಅಂತ ಅವರು ನಮಗೆ ಹೇಳಿದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಈ ಒಂದು ರೇಷ್ಮೆ ಕೃಷಿಯಲ್ಲಿ ಏನೆಲ್ಲ ಸಬ್ಸಿಡಿಗಳು ಬರ್ತವೆ, ಯಾವುದ್ಯಾವುದಕ್ಕೆ ಎಷ್ಟೆಲ್ಲ ಪ್ರೋತ್ಸಾಹ ಧನಗಳನ್ನು ಕೊಡ್ತಾರೆ, ಅದ್ರ ಜೊತೆಗೆ ಈಗ ಮೈಸೂರು ಭಾಗ ಅಂತ ತಗೊಂಡಾಗ ಮೈಸೂರು ಜಿಲ್ಲೆಯ ಸುತ್ತಮುತ್ತದಲ್ಲಿ ರೇಷ್ಮೆ ಕೃಷಿಯ ಪರಿಸ್ಥಿತಿ ಏನಿದೆ ಅನ್ನೋದ್ರ ಕುರಿತು ಅವ್ರನ್ನ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ನಮಸ್ಕಾರ. ಸಮಸ್ತ ರೈತ ಬಾಂಧವರಿಗೆ ನನ್ನ ವಂದನೆಗಳು. ನಾನು ರೇಷ್ಮೆ ವಲಯಾಧಿಕಾರಿಯಾಗಿ ನಮ್ಮ ವರುಣಾ ಹೋಬಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು TN ರಾಜಣ್ಣ ಅಂತೇಳಿ. ನಾವು ಪ್ರಮುಖವಾಗಿ ಈಗ ವರುಣಾ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದ ರಾಮು ಸನ್ ಆಫ್ ವರದೇಗೌಡ ಅವರ ತೋಟದಲ್ಲಿ ನಿಂತಿದ್ದೇವೆ. ಈ ತೋಟ 2022ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 1 ಎಕರೆ ಹಿಪ್ಪನೇರಳೆಯನ್ನು ನಾಟಿ ಮಾಡಲಾಯಿತು. ಆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಈ ರಾಮು ಸನ್ ಆಫ್ ವರದೇಗೌಡ ಅನ್ನೋ ಕುಟುಂಬಕ್ಕೆ ಇಲಾಖೆ ವತಿಯಿಂದ, ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ನೀಡತಕ್ಕಂಥ ಕೂಲಿಯನ್ನು, ಆ ದಿನದ ಕೂಲಿಯನ್ನು ವಾರದ ಅಂತ್ಯದಲ್ಲಿ ಆ ರೈತರ ಖಾತೆಗಳಿಗೆ ಜಮಾ ಆಗ್ತಿತ್ತು. ಈ ತೋಟ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ತೋಟವನ್ನು ನಿರ್ಮಾಣ ಮಾಡಲಾಯಿತು. ಆ ಸಂಬಂಧಪಟ್ಟಂತೆ ಹೊರಗಡೆ ಆ ಬೋರ್ಡನ್ನು ಸಹ ಈ ತೋಟದಲ್ಲಿ ನಿರ್ಮಿಸಿದೆ. ಅದಲ್ಲದೆ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಡಿಯಲ್ಲಿ ಒಂದು 30 ಕುಂಟೆ ಹಿಪ್ಪನೇರಳೆ ತೋಟವನ್ನು ನಾಟಿ ಮಾಡಿಸಲಾಯಿತು 2023ರಲ್ಲಿ. ಅದಕ್ಕೂ ಸಹ ನಮ್ಮ ಇಲಾಖೆ ವತಿಯಿಂದ ಒಂದು ಗಿಡಕ್ಕೆ ₹8.30 ಇಲಾಖೆ ವತಿಯಿಂದ ಸಹಾಯಧನವನ್ನು ರೈತರಿಗೆ ನೀಡಲಾಗಿದೆ. ಹಾಗೆ ಪ್ರತ್ಯೇಕ ರೇಷ್ಮೆ ಹುಳು ಸಾಕಾಣಿಕಾ ಮನೆ ಅಂದರೆ ಒಬ್ಬ ರೈತ ಕನಿಷ್ಠ 20 ಕುಂಟೆ ರೇಷ್ಮೆ ತೋಟವನ್ನು ನಿರ್ಮಾಣ ಮಾಡೋದಲ್ಲಿ 20-30 ಅಥವಾ ಲೋಕ ಶೆಡ್ಡನ್ನು ತೋಟದಲ್ಲಿ ನಿರ್ಮಾಣ ಮಾಡೋದಲ್ಲಿ ಒಂದು ಚದರಡಿಗೆ ₹100 ಅಂತೆ ಮ್ಯಾಕ್ಸಿಮಮ್ ₹67,500 ಸಹಾಯಧನವಾಗಿ ನಾವು ನೀಡ್ತೀವಿ. 1 ಎಕರೆ ಹಿಪ್ಪನೇರಳೆ ತೋಟವನ್ನು ಮಾಡಿ 20-30 ಅಂದರೆ 600 ಚದರಡಿ ಪ್ರತ್ಯೇಕ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಇಲಾಖಾ ಮಾರ್ಗದರ್ಶನದ ಪ್ರಕಾರ, ಇಲಾಖಾ ಗೈಡ್ಲೈನ್ ಪ್ರಕಾರ ಮನೆಯನ್ನು ನಿರ್ಮಾಣ ಮಾಡಿದ್ದೇ ಆದಲ್ಲಿ ಅವರಿಗೆ ₹2,37,500 ಈಗ ಸಹಾಯಧನವನ್ನು ನೀಡ್ತೀವಿ. ಹಾಗೆ 1 ಎಕರೆ 20 ಕುಂಟೆ ತೋಟವನ್ನು ನಿರ್ಮಾಣ ಮಾಡಿ 20 ಅಡಿ ಅಗಲ 50 ಅಡಿ ಉದ್ದ, ಅಂದರೆ ಗರಿಷ್ಠ 1000 ಚದರಡಿ ಮನೆ, 1000 ಚದರಡಿ ಮನೆಯನ್ನು ನಿರ್ಮಾಣ ಮಾಡಿ ರೇಷ್ಮೆ ಹುಳು ಸಾಕಾಣಿಕಾ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿ ರೈತ ಮುಂದುವರಿಸ್ಕೊಂಡು ಹೋದಲ್ಲಿ ಆ ರೈತರಿಗೆ ಸಹಾಯಧನವಾಗಿ ಸಾಮಾನ್ಯ ವರ್ಗದ ರೈತರಿಗೆ ₹3,37,500 ಸಹಾಯಧನವನ್ನು ನೀಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೇಷ್ಮೆ ಬೆಳೆಗಾರರಿಗೆ ₹4,05,000 ಈ 1000 ಚದರಡಿ ಹುಳು ಸಾಕಾಣಿಕಾ ಮನೆಯನ್ನು ನೀಡೋದಕ್ಕೆ ಸಹಾಯಧನವನ್ನು ನೀಡ್ತೀವಿ. ಹಾಗೆ ಇಲಾಖೆ ವತಿಯಿಂದ ಈ ರೇಷ್ಮೆ ಉಪಕರಣಗಳಿಗೆ ಸಹಾಯಧನವನ್ನು ಸಹ ನೀಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೇಷ್ಮೆ ಬೆಳೆಗಾರರಿಗೆ ನಮ್ಮ ಇಲಾಖೆಯಲ್ಲಿ ನೀಡಿರ್ತಕ್ಕಂಥ ಯೂನಿಟ್ ಕಾಸ್ಟು ₹75,000 10% ರೈತ DDಯನ್ನು ಕೊಡಬೇಕು. ಉಳಿಕೆ 90% ಇಲಾಖೆ ಹಾಕಿ ಅವರಿಗೆ ಬೇಕಾದಂತಹ ಪ್ಲಾಸ್ಟಿಕ್ ಚಂದ್ರಿಕೆ ಇರ್ಬೋದು, ಪವರ್ ಸ್ಪ್ರೇಯರ್ ಇರ್ಬೋದು, ಸೋಲಾರ್ ಲೈಟ್ ಇರ್ಬೋದು, ನಮಗೇನು ಇಲಾಖೆ ವತಿಯಿಂದ ನಿಗದಿಪಡಿಸಿರ್ತಾರೆ ಆ ಒಂದು ಉಪಕರಣಗಳನ್ನು ರೈತರಿಗೆ ನೀಡ್ತೀವಿ. ಸಾಮಾನ್ಯ ವರ್ಗದ ರೈತರಿಗೆ 25%
ಮೊತ್ತವನ್ನು ಡಿ ಡಿ ಆಗಿ ಕಲೆಕ್ಟ್ ಮಾಡಿ ಅವರಿಗೆ ಚಂದ್ರಿಕೆ ಮತ್ತು ಪವರ್ ಸ್ಪ್ರೇಯರು, ಸಾಧ್ಯ ಆದಲ್ಲಿ ಸೋಲಾರ್ ಲೈಟನ್ನು ಸಹ ನೀಡ್ತೀವಿ. ಈಗಾಗಲೇ ಇವರಿಗೆ ಚಂದ್ರಿಕೆಯನ್ನು ಇನ್ನೊಂದು 2 ಮತ್ತು 3 ದಿನಗಳಲ್ಲಿ ಚಂದ್ರಿಕೆಯನ್ನು ಇವ್ರಿಗೆ ನೀಡ್ತೀವಿ. ಈಗಾಗಲೇ 23ನೇ ಸಾಲಲ್ಲಿ ಒಂದು ಸಾರಿ ನೀಡಿದ್ದೀವಿ. ಈಗ ಅವರಿಗೆ ಸಾಲ್ತಾ ಇಲ್ಲ. ಹಾಗಾಗಿ ಈ ಸಾರಿ ಇನ್ನೊಂದು 200 ಚಂದ್ರಿಕೆಯನ್ನು, ಒಂದು ಪವರ್ ಸ್ಪ್ರೇಯರನ್ನು ಸಹ ಈ 24-25ನೇ ಸಾಲಿನಲ್ಲಿ ರಾಮವರದೇಗೌಡ ಅವರಿಗೆ ನೀಡ್ತಾ ಇದ್ದೀವಿ. ಹಾಗೆ ಇವರು 20-50 ಪ್ರತ್ಯೇಕ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮನೆಯನ್ನು ನಿರ್ಮಾಣ ಮಾಡಿ ಅತ್ಯುತ್ತಮವಾಗಿ ರೇಷ್ಮೆ ಹುಳು ಸಾಕಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಇಲಾಖೆ ವತಿಯಿಂದ 2,35,000 ರೂಪಾಯಿ ಆ ದಿನದ ಯೂನಿಟ್ ಕಾಸ್ಟ್ ಏನಿತ್ತು ಆ ಸಹಾಯಧನವನ್ನು ನೀಡಿದೆ. ಹಾಗೆ 24ನೇ ಸಾಲಿನಲ್ಲಿ 23-24ನೇ ಸಾಲಿನಲ್ಲಿ ಈ ರೈತರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಸಹ ಇಲಾಖೆ ನೀಡಿ ಅವರಿಗೆ ಗೌರವವನ್ನು ನೀಡಿದೆ. ಹಾಗೆ 24ನೇ ಸಾಲಿನಲ್ಲಿ ಉತ್ತಮ ರೇಷ್ಮೆ ಬೆಳೆಗಾರ ಅಂತೇಳಿ ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಉತ್ತಮ ಪ್ರಗತಿಪರ ರೇಷ್ಮೆ ಬೆಳೆಗಾರ ಅಂತೇಳಿ ಅವ್ರಿಗೂ ಸಹ ಗೌರವವನ್ನು ಸಲ್ಲಿಸಿದೆ. ಹಾಗೆಯೇ ರೇಷ್ಮೆ ಇಲಾಖೆ ಹಾಗೂ ಕೃಷಿ ಹಾಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಆತ್ಮ ಕಾರ್ಯಕ್ರಮದಡಿಯಲ್ಲೂ ಸಹ ಅತ್ಯುತ್ತಮ ರೈತ ಅಂದರೆ ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥ ರೈತ ಅಂಥೇಳಿ ಅದನ್ನು ಗುರುತಿಸಿ ಅವ್ರಿಗೂ ಸಹ ಪ್ರಶಸ್ತಿ ಹಾಗೂ ಸಹಾಯಧನವನ್ನು ಸಹ ಇಲಾಖೆ ವತಿಯಿಂದ ಅವರಿಗೆ ನೀಡಿದೆ. ಇಷ್ಟಲ್ಲದೆ ಇಲಾಖೆ ವತಿಯಿಂದ ಹನಿ ನೀರಾವರಿಗೂ ಸಹ ನಾವು ಸಹಾಯಧನವನ್ನು ನೀಡ್ತೀವಿ. ಈ ಹನಿ ನೀರಾವರಿಗೆ ನಮ್ಮಲ್ಲಿ ಘಟಕದ ವೆಚ್ಚ ನಿಗದಿಯಾಗಿರ್ತದೆ. ಆ ಘಟಕದ ವೆಚ್ಚಕ್ಕೆ ಮಹಿಳೆಯರಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ಬೋದು, ಹಾಗೆ ಸಾಮಾನ್ಯ ವರ್ಗದ ರೇಷ್ಮೆ ಬೆಳೆಗಾರರಿರ್ಬೋದು, ಯಾರೇ ಆದರೂ ಸಹ 90% ಸಹಾಯಧನವನ್ನು ಈ ಹನಿ ನೀರಾವರಿಗೆ PMKSY ಕಾರ್ಯಕ್ರಮದಡಿಯಲ್ಲಿ ಇಲಾಖೆ ವತಿಯಿಂದ ನೀಡ್ತೀವಿ. ಈಗ ಅದಲ್ಲದೆ ಸಿಲ್ಕ್ ಸಮಗ್ರ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಪ್ರತ್ಯೇಕ ಹುಳು ಸಾಕಾಣಿಕಾ ಮನೆಗೆ ಸಹಾಯಧನವನ್ನು ನೀಡ್ತೀವಿ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಹಾಗೆ ಒಬ್ಬ ರೇಷ್ಮೆ ಬೆಳೆಗಾರ ಅಂದರೆ ಸಪೋಸ್ ರಾಮುನೆ 8-10 ಬೆಳೆಯನ್ನು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾ ಬಂದು ಆವರೇಜ್ ಈಲ್ಡು ಇವತ್ತು ಸ್ಟೇಟ್ ಆವರೇಜು 65% ಇದೆ. ನಮ್ಮ ರೈತರು 70-90% ಇಳುವರಿಯನ್ನು ತೆಗಿತಾ ಇದ್ದಾರೆ. ಹೊರಗಡೆ ಚಾಕಿ ಸಾಕಾಣಿಕಾ ಕೇಂದ್ರಗಳಲ್ಲಿ ತಾಂತ್ರಿಕವಾಗಿ 2ನೇ ಹಂತದ ಹುಳುಗಳನ್ನು ಅವರು ಪಡೆದು 2ನೇ ಹಂತದ ಹುಳುವನ್ನು ಅವರು ತಂದು ಇಲ್ಲಿ ಹುಳು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಚಾಕಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಬಿಲ್ಗಳನ್ನು ಪಡೆದು ಲಾಟ್ ನಂಬರ್ಗಳನ್ನು ಪಡೆದು ಅವರಿಗೆ
100 ಮೊಟ್ಟೆಗೆ 1,000 ರೂಪಾಯಿ ಸಹಾಯಧನವನ್ನು ಇಲಾಖೆ ವತಿಯಿಂದ ಈಗಾಗಲೇ ನೀಡ್ತಾ ಬಂದಿದ್ದೀವಿ. ಇನ್ನು ನಾವು ಈ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಾಗ ರೈತರಿಗೆ ಯಾವುದೇ ಒಂದು ತಾಂತ್ರಿಕ ಮಾಹಿತಿ ಬೇಕಾದಲ್ಲಿ ನೇರವಾಗಿ ಬಂದು ನಾವೇ ರೈತರನ್ನ ಭೇಟಿ ಮಾಡಿ, ಅಥವಾ ಹುಳು ಸಾಕಾಣಿಕಾ ಮನೆ ಅಥವಾ ಹುಳು ವಿಚಾರ ಇರ್ಬೋದು, ತೋಟದ ವಿಚಾರ ಇರ್ಬೋದು, ರೋಗ ರುಜಿನದ ಯಾವುದೇ ಇರ್ಬೋದು, ಕನಿಷ್ಠ ಬಂದು ಮಾಹಿತಿಯನ್ನು ಇಲಾಖೆ ವತಿಯಿಂದ ರೈತರಿಗೆ ನೀಡ್ತೀವಿ. ನಾವು ಬರ್ತೀವಿ, ನಮ್ಮ ಮೇಲಾಧಿಕಾರಿಗಳು ಸಹ ಬಂದು ಅವರಿಗೆ ಮಾಹಿತಿಯನ್ನು ನೀಡ್ತೀವಿ. ಏನೇ ಮಾಹಿತಿ ಬೇಕಾದರೂ ಕೇವಲ ನಮಗೆ ಒಂದು ಫೋನ್ ಮಾಡಿದ್ರೆ, ಯಾಕೆಂದರೆ ಏರಿಯಾದಲ್ಲಿ ಒಟ್ಟು 8 ಪಂಚಾಯಿತಿಯನ್ನು ಒಬ್ಬರೇ ನೋಡ್ತಾ ಇರೋದ್ರಿಂದ ನಾವು ವರ್ಣ ಹೋಬಳಿ ಜೊತೆಗೆ ಕಸಬಾ ಹೋಬಳಿಯನ್ನು ನೋಡ್ಕೋಬೇಕಾಗಿರುತ್ತೆ, ಇರೋರು ಒಬ್ಬರೇ. ಹಾಗಾಗಿ ಸಾಧ್ಯ ಆದಷ್ಟು ಫೋನಲ್ಲೇ ನಾವು ಅವ್ರಿಗೆ ಮಾಹಿತಿಯನ್ನು ನೀಡ್ತೀವಿ. ಅನಿವಾರ್ಯ ಬರಬೇಕು ಅಂತಂದ ಸಂದರ್ಭಗಳಲ್ಲಿ ಬಂದು ನಾವು ಇಲ್ಲಿ ಮಾಹಿತಿಯನ್ನು ಇಲಾಖೆ ವತಿಯಿಂದ ಏನು ಅವರಿಗೆ ನೀಡ್ಬೋದು ಅದನ್ನು ನೀಡ್ತೀವಿ. ಹಾಗೆಯೇ ಪ್ರತಿ ವರ್ಷವೂ 1-2 ಬಾರಿ ರೇಷ್ಮೆ ಬೆಳೆಗಾರರಿಗೆ ಉಚಿತವಾಗಿ ಬ್ಲೀಚಿಂಗ್ ಪೌಡ್ರ್ ಇರ್ಬೋದು, ಸುಣ್ಣ ಇರ್ಬೋದು, ವಿಜೇತ ಇರ್ಬೋದು, ಹಾಗೂ ಗಿಡಗಳಿಗೆ ಹೊಡಿತಕ್ಕಂಥ ಪೋಷಣ್ ಇರ್ಬೋದು, ಬೇರುಕೊಳೆ ರೋಗಕ್ಕೆ ಡಾಕ್ಟರ್ ನೀಮ್ ಇರ್ಬೋದು, ಇಂಥ ಕೆಲವು ಔಷಧಿಗಳನ್ನು ಹಾಗೂ ರೋಗ ನಿರೋಧಕ ಬೆಡ್ ಡಿನ್ಸ್ಪೆಕ್ಟೆಡ್ ಇಂಥ ಒಂದು ಔಷಧಿಯನ್ನು ರೈತರಿಗೆ ಉಚಿತವಾಗಿ ನಾವು ಇಲಾಖೆ ವತಿಯಿಂದ ನೀಡ್ತೀವಿ. ಇನ್ನು ಏನು ಅನುದಾನ ಬೇಕು ಅನ್ನೋದ್ರ ಬಗ್ಗೆ ರೈತರು ನಮ್ಮ ಕಚೇರಿಗಳಿಗೆ ಸುತ್ತ ಅಂತ ಅವಶ್ಯಕತೆ ಇಲ್ಲ. ಆಮೇಲೆ ಏನೇ ಒಂದು ಕಾರ್ಯಕ್ರಮ ಇಲಾಖೆಯಿಂದ ಒಂದು ಸ್ಕೀಮಲ್ಲಿ ನಾವು ಏನೇ ಸಹಾಯಧನ ಆಗ್ಬೋದು, ಇನ್ನೊಂದು ಮತ್ತೊಂದು ಏನೇ ಕೊಡಬೇಕಾದ್ರೂ ದಾಖಲಾತಿಗಳು ತುಂಬ ಕ್ಲಿಷ್ಟಕರವಾಗಿ ಏನಿರಲ್ಲ. ಒಂದು RTC ಕೇಳ್ತೀವಿ, RTCನಲ್ಲಿ ರೇಷ್ಮೆ ಬೆಳೆ ಅಂದರೆ ಬೆಳೆ ದೃಢೀಕರಣ ಅವಶ್ಯಕತೆ ಇಲ್ಲ. ಅಥವಾ ಒಂದು ಜಂಟಿ ಖಾತೆ ಇದ್ದಲ್ಲಿ ಅದೊಂದು ಚೆಕ್ ಬಂದು ಕೇಳ್ತೀವಿ, ಮತ್ತು ಜಂಟಿ ಖಾತೆ ಇದ್ದರೆ ಒಪ್ಪಿಗೆ ಪತ್ರ ಕೇಳ್ತೀವಿ, ಒಂದು RTC ಕೇಳ್ತೀವಿ, ಮಾಮೂಲಿ ಅಪ್ಲಿಕೇಶನ್ ಫಾರ್ಮೇಟಿವ್ ಎಲ್ಲ ಇರ್ತದೆ, ಫೋಟೋ ಒಂದು ಕಲೆಕ್ಟ್ ಮಾಡ್ತೀವಿ. ಅಷ್ಟು ಬಿಟ್ಟರೆ ರೈತರು ಸುತ್ತ ಅಂತ ಅವಶ್ಯಕತೆ ಆಗಲಿ ಅಥವಾ ಸಹಾಯಧನಕ್ಕೆ ಅಲ್ಲಿ ಓಡಾಡಿ ಅವ್ರಿಗೆ ಹೇಳಬೇಕು ಇವ್ರಿಗೆ ಹೇಳಬೇಕು ಅಂತ ಅವಶ್ಯಕತೆ ಏನಿಲ್ಲ. ದಾಖಲಾತಿ ನಮಗೆ ನಿರ್ವಹಣೆ ಕೊಟ್ಟುಬಿಟ್ರೆ ಅವ್ರಿಗೇನು ಸವಲತ್ತು ಬರಬೇಕು ಅದು ಪರಿಪೂರ್ಣವಾಗಿ ಯಾವುದೇ ರೈತ ಆಗಿರ್ಬೋದು ಅವರ ಖಾತೆಗಳಿಗೆ ಜಮಾ ಆಗುತ್ತೆ. ಆಮೇಲೆ ಇವರು ಸಮಗ್ರ ಕೃಷಿಯನ್ನು ಮಾಡ್ತಾರೆ, ಹಸು ಸಾಕ್ತಾರೆ, ಕೋಳಿ ಸಾಕ್ತಾರೆ, ಕುರಿ ಸಾಕ್ತಾರೆ, ತರಕಾರಿನೂ ಬೆಳೀತಾರೆ. ಒಂದು ರೀತಿ ನಮಗೂ ಖುಷಿಯಾಗುತ್ತೆ, ಎಲ್ಲ ಬೆಳೆಯನ್ನು ಮಾಡ್ತಾರೆ. ಅದಕ್ಕೆ ನಾವು ಯಾವುದೇ ಸಂದರ್ಭದಲ್ಲಿ ಯಾವಾಗಲೇ ಅವರು ಫೋನ್ ಮಾಡಲಿ ಅಥವಾ ಮೀಟ್ ಮಾಡಿದ್ರು ನಾವು ನಮ್ಮ ಸಮಯ ಇಲ್ಲದೇ ಇದ್ರೂ ಸಮಯ ಮಾಡ್ಕೊಂಡು ಖಂಡಿತವಾಗಿ ನಾವು ರೈತರಿಗೆ ಸ್ಪಂದಿಸ್ತೀವಿ. ಈಗ ರೈತರದ್ದು ಒಂದು ಸಮಸ್ಯೆ ಇತ್ತು. ಮಾರುಕಟ್ಟೆಗಳಿಗೆ ಹೋದಾಗ ಮೇಜರು ರಾಮನಗರ ಅಂತಾರಾಷ್ಟ್ರೀಯ ಮಾರುಕಟ್ಟೆ. ನನ್ನ ಭಾಗದ ರೇಷ್ಮೆ ಬೆಳೆಗಾರರು ಅಲ್ಲಿ ಗೂಡನ್ನು ತಗೊಂಡು ಹೋದಾಗ ಬೇರೆ ಭಾಗದ ರೇಷ್ಮೆ ಗೂಡಿಗೂ ನಮ್ಮ ಮೈಸೂರು ಭಾಗದ ರೇಷ್ಮೆ ಗೂಡಿಗೂ 1 kgಗೆ 20-30 ರೂಪಾಯಿ ಕಡಿಮೆ ಆಗ್ತಾಯಿತ್ತು ನಮ್ಮ ಮೈಸೂರು ಭಾಗದ ರೇಷ್ಮೆ ಗೂಡಿಗೆ. ರೈತರದು ಅದೊಂದೇ, ಸರ್ ನಮ್ಮ ಗೂಡು ಕಡಿಮೆ ಆಗ್ತಾಯಿದೆ, 30 ರೂಪಾಯಿ, 40 ರೂಪಾಯಿ, 20 ರೂಪಾಯಿ. ಈ ಭಾಗದ ಗೂಡು ತುಂಬ ಚೆನ್ನಾಗಾಗುತ್ತೆ, ನಮ್ಮ ಪಕ್ಕದ ಊರದ್ದು ಗೂಡದೇ ನಮಗಿಂತ 30 ರೂಪಾಯಿ ಚೆನ್ನಾಗಾಗುತ್ತೆ ಅಂತಕ್ಕಂಥ ಪ್ರಶ್ನೆಗಳನ್ನು ಹಲವಾರು ಬಾರಿ ಈಗಲೂ ಕೇಳ್ತಾರೆ. ಅದಕ್ಕೆ ಇಷ್ಟೇ ಕಾರಣ, ನಮ್ಮದು ಕ್ಯಾರೆಸು ಕಬ್ನಿ ವಾಟ್ರ್ ಸೋರ್ಸ್ ಜಾಸ್ತಿ. ಸೊ ನೀರಾವರಿ ಪ್ರದೇಶದಲ್ಲಿ ಇರ್ತಕ್ಕಂಥ ಬೆಳೀತಕ್ಕಂಥ ಗೂಡು ಸ್ಪಿನ್ನಿಂಗ್ ಮಾಡಿದಾಗ ಏನಾಗುತ್ತೆ, ದಾರ ಕಟ್ಟಾಗುತ್ತೆ, ಅದನ್ನು ಮತ್ತೆ ಗಂಟಾಕ್ತಾರೆ. ಅಂದರೆ ನಾವು ಊಟ ರುಚಿಸಲ್ಲ ಅಂದ್ಬಿಟ್ಟು ಉಪ್ಪು ಹಾಕತ್ತೀವಿ, ಹಂಗೆ ಇದು ಸ್ವಲ್ಪ ಸಪ್ಪೆ. ಹಾಗಾಗಿ 20 ರೂಪಾಯಿ ಗೂಡಿನ ರೇಟು ಕಡಿಮೆ ಆಗುತ್ತೆ. ಈಗ ಅಂತಾರಾಷ್ಟ್ರೀಯ ಮಾರ್ಕೆಟು ರಾಮನಗರ ಸಾಕಷ್ಟು ಎಷ್ಟೇ ಗೂಡು ಬಂದರೂ ಸಹ ಅಲ್ಲಿ ಕರಗಿಸ್ತಕ್ಕಂಥ ರೀಲರ್ಸ್ಗಳು ಇದ್ದರು. ಕಳೆದ 3 ವರ್ಷದಿಂದ ನಮ್ಮ ಮೈಸೂರು ಭಾಗದಲ್ಲೇ APMC ಆಡಲ್ಲಿ ಒಂದು ರೇಷ್ಮೆ ಗೂಡಿನ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗಿದೆ ಅಂದರೆ ತಪ್ಪಾಗಲಾರದು. ಅಂದು ಪ್ರಾರಂಭ ಮಾಡಿದ ದಿವಸ ನಮ್ಮ ಅಧಿಕಾರಿಗಳು ಹೇಳ್ತಾಯಿದ್ರು, ಮೊದಲು ಒಂದು ಗೂಡನ್ನು ತರಿಸಿ ಇವತ್ತು ಓಪನ್ ಮಾಡ್ತೀವಿ, 1 ಟನ್ ಅಷ್ಟು ಗೂಡು ಬರಬೇಕು ಅಂತಕ್ಕಂಥದ್ದನ್ನು ನಾವು ರೈತರಿಗೆ ಅಪ್ರೋಚ್ ಮಾಡ್ತಾಯಿದ್ವಿ. ದಯಮಾಡಿ ಗೂಡನ್ನು ತಗೊಂಬನ್ನಿ, ಮಾರ್ಕೆಟು ಡೆವಲಪ್ ಆಗಲಿ ಅಂತೇಳಿ ಗೂಡನ್ನು ತಗೊಬರ್ತಾಯಿದ್ರು. ನಾವು ರೈತರಿಗೆ ಹೇಳಿ ಡಿಮ್ಯಾಂಡ್ ಮಾಡಿ ತಗೊಂಬನ್ನಿ, ಇಲ್ಲೇ ಬನ್ನಿ ಅಂತ ಎಲ್ಲರಿಗೂ ಫೋನ್ ಮಾಡಿ ಹಾರ್ವೆಸ್ಟ್ ಆದಾಗ ಹೇಳ್ತಾಯಿದ್ದೆ. ಇವತ್ತು ಆ ಸ್ಥಿತಿ ನಿರ್ಮಾಣ ಆಗಿಲ್ಲ. ಇವತ್ತು ಏನಾಗಿದೆ ಅಂತಂದರೆ
ಕಳೆದ ಒಂದು ವಾರದಿಂದ ಕನಿಷ್ಠ 3 ಟನ್ನು 4 ಟನ್ನು, ಮೊನ್ನೆ 5 ಟನ್ನು, 7ನೇ ತಾರೀಕು ಹಬ್ಬ ಇತ್ತು, 9ನೇ ತಾರೀಕು 5.5ರಿಂದ 6 ಟನ್ನು ಮೆಟ್ರಿಕ್ ಟನ್ ಗೂಡು ಬಂದಿದೆ. ಅಷ್ಟು ಗೂಡು ಸಹ ರೀಲರ್ಸು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಮಳವಳ್ಳಿ, ರಾಮನಗರದಿಂದ ಮೈಸೂರಿಗೆ ಬಂದು ಗೂಡನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ರೀಲರ್ಸು. ಆ ಮಟ್ಟದಲ್ಲಿ ಡೆವಲಪ್ ಆಗಿದೆ. ಹಾಗಾಗಿ ಮೈಸೂರು ಮಾರುಕಟ್ಟೆ ಆದಮೇಲೆ ಅತ್ಯುತ್ತಮವಾಗಿ ಮಾರುಕಟ್ಟೆ ನಡೀತಾ ಇದೆ. ಮಾರುಕಟ್ಟೆ ಅಧಿಕಾರಿಗಳು ಸಹ ರೈತರ ಬೆನ್ನೆಲುಬಾಗಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಮಾರುಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸಾಲದ್ದಕ್ಕೆ ಈಗ ಕಳೆದ ಒಂದು 4-5 ತಿಂಗಳಲ್ಲಿ 2 ಎಕರೆ ಜಾಗವನ್ನು ಸಹ ಮಾರುಕಟ್ಟೆಗೆ ಬಿಟ್ಕೊಟ್ಟಿದ್ದಾರೆ ಸರ್ಕಾರದಿಂದ. ಅದು ಮುಂದೆ ಫಂಡ್ಸ್ ತೊಗೊಂಡು ಅದನ್ನು ಡೆವಲಪ್ ಮಾಡೋ ಅಂಥ ಒಂದು ಸ್ಥಿತಿ ಬರ್ತದೆ. ಕಳೆದ CSRTನಲ್ಲಿ ಒಂದು ತಳಿಯನ್ನು ರಿಸರ್ಚ್ ಮಾಡಿ ಹೊಸ ತಳಿ ಹುಳುವನ್ನು ಈಗ ರಿಲೀಸ್ ಮಾಡಿದ್ದಾರೆ. 1,000 ಮೊಟ್ಟೆಯನ್ನು ಚಾಕಿ ಮಾಡಿಸಿದ್ದೀವಿ. ಚಾಕಿ ಸಾಕಾಣಿಕೆ ಕೇಂದ್ರ ನಮ್ಮ ಕೆಂಪೈನಹಳ್ಳಿನಲ್ಲಿ, ನಮ್ಮ ಭಾಗದಲ್ಲೂ ಒರಮಿಸ್ಕೊಟ್ಟಿದ್ದಾರೆ. ಸೇಮು ಈಗ ಒಳಗಡೆ 4ನೇ ಹಂತದ ಹುಳು ಇದೆ. ಇದು ಸಹ 4ನೇ ಹಂತದ ಹುಳು. ನಾನು ಈಗ ಬೆಳಗ್ಗೆ ಸುಣ್ಣ ಹೊಡಿಸಿದ್ದೀನಿ. ಹೊಸ ತಳಿ, ಒಂದು ತಳಿ ಡೆವಲಪ್ ಮಾಡಿ ಫೀಲ್ಡಿಗೆ ಬಿಟ್ಟು ಅದು ಯಶಸ್ವಿ ಆಗಬೇಕು ಅಂತಂದರೆ ಕನಿಷ್ಠ 4ರಿಂದ 5 ವರ್ಷ ಬೇಕು ಒಂದು ತಳಿ ರಿಲೀಸ್ ಮಾಡ್ಬೇಕಾರೆ. ಈಗ ಇದು ರಿಲೀಸ್ ಮಾಡಿ ಫೀಲ್ಡಿಗೆ ಬಿಟ್ಟಿದ್ದಾರೆ. ಸೊ ಅದು ಈಗ 4ನೇ ಹಂತ ಇದೆ. ಇನ್ನೊಂದು ವಾರದಲ್ಲಿ ಅದರ ಪಕ್ಕಾ ರಿಸಲ್ಟು ಬರ್ತದೆ. ಹಾಗೆ ನಿಮಗೆ ಈ ರೇಷ್ಮೆ ತಳಿ ಬಗ್ಗೆ ಹೇಳಿದೆ. V1 ಆಯಿತು. ಇದಲ್ಲದೆ ಒಂದು 4-5 ತಳಿಯನ್ನು ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ RF8 ಅಂದ್ಬಿಟ್ಟು ಹೇಳಿ ಹೊಸ ತಳಿಯನ್ನು CSRTನಲ್ಲಿ ರಿಲೀಸ್ ಮಾಡಿದರು. ಕಳೆದ 6 ತಿಂಗಳಲ್ಲಿ ನಮ್ಮ ರೈತರಿಗೆ ಅದನ್ನು ಸೀಡ್ಸ್ ಕೊಡಿಸಿದ್ದೇನೆ. ಆ ಸೀಡು ನಮ್ಮ ವರ್ಕೂಡಲ್ಲಿ ಸಣ್ಣ ಸ್ವಾಮಿ ವೆಂಕಟೇಗೌಡ ಅಂತಕ್ಕಂಥವರು ನರ್ಸರಿಯನ್ನು ಮಾಡ್ಕೊಂಡಿದ್ರು. ನರ್ಸರಿ ಮಾಡಿಕೊಂಡು ಒಂದು 20,000 ಸಸಿ ಬಂದಿತ್ತು. ಇದಕ್ಕಿಂತ ಉತ್ಕೃಷ್ಟವಾದಂಥ ಸೊಪ್ಪು ಆ ತಳಿನಲ್ಲಿದೆ. ಇಲ್ಲಿ ಬರ್ತಕ್ಕಂಥ ಏನು ಈಲ್ಡ್ ಬರ್ತದೆ ಇದಕ್ಕಿಂತ ಜಾಸ್ತಿ ಸೊಪ್ಪು ಆ ತಳಿನಲ್ಲಿ ಬರ್ತದೆ. ಸೊ ಅದು ಈಗ ಅಲ್ಲಿ 1.5 ತಿಂಗಳಾಯಿತು ಪ್ಲ್ಯಾಂಟ್ ಮಾಡಿಸಿದ್ದೀವಿ. ಈಗ ಪ್ಲ್ಯಾಂಟು ಮಾಡಿದ್ದೀವಿ. ಒಂದು 2.5-3 ಅಡಿ ಇದೆ. ಕನಿಷ್ಠ ಅದನ್ನು ಒಂದು 6ರಿಂದ 8 ತಿಂಗಳ ಮೇಲೆ ಅದನ್ನು ಬೆಳೆಸಿ ಅದನ್ನು ಸೀಡನ್ನು ನೆಕ್ಸ್ಟು ಡೆವಲಪ್ಮೆಂಟ್ ಮಾಡಬೇಕು. ಆ ಸೀಡನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಬಿಟ್ಟಿದ್ದೀವಿ. ಅವರು ರೇಷ್ಮೆ ಮಾಡ್ತಾರೆ, ಅವರು ಒಳ್ಳೆ ರೇಷ್ಮೆ ಬೆಳೆಗಾರ ಅವರೂ. ಈಗ ಹೊಸ ತಳಿನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಆ ತಳಿಯನ್ನು ಡೆವಲಪ್ ಮಾಡಬೇಕು ಅಂತಂದರೆ ನಾನು ಮಾಡೋಕ್ಕಾಗಲ್ಲ, ಜಮೀನು ಬೇಕು. ಈಗ ರೈತನತ್ತನೇ ರೈತನಿಂದ ರೈತನಿಗಾಗಿ ರೈತನಿಗೋಸ್ಕರ ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ಅದನ್ನು ಡೆವಲಪ್ ಮಾಡಿಸಿ ಆ ತಳಿನ ಅದನ್ನು ನರ್ಸರಿ ಮಾಡಿಸಿ ನೆಕ್ಸ್ಟು ಅದನ್ನು ಡೆವಲಪ್ ಮಾಡಿಸ್ಬೇಕು. CH18 ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ
ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ನಮ್ಮ ಡ್ಯೂಟಿ ಏನಂತಂದರೆ ಹೊಸದಾಗಿ ರೈತರನ್ನ ಮೋಟಿವೇಶನ್ ಮಾಡ್ತಕ್ಕಂಥದ್ದು. ಈಗ ಈ ರಾಮು ಅವರು ತೋಟ ಮಾಡಿದ್ದಾರೆ, ಮನೆ ಮಾಡಿದ್ದಾರೆ, ಉಳು ಮೇಯಿಸ್ತಾ ಇದ್ದಾರೆ, ಅವರಿಗೆ ತಿಂಗಳಲ್ಲಿ ಇಷ್ಟು ಲಾಭ ಇದೆ, ವರ್ಷಕ್ಕೆ ಇಷ್ಟು ಲಾಭ ಬರ್ತದೆ, ಸೊ ನೀವು ಮಾಡಿ ಅಂಥೇಳಿ ಹೊಸ ಹೊಸ ರೈತರ ಮನಸ್ಸನ್ನು ಮೋಟಿವೇಶನ್ ಮಾಡಿ ಆ ರೈತರಿಗೆ ಮಾಡ್ಸೋಕ್ಕೆ ಪ್ಲಾಂಟ್ ಮಾಡಿಸಿ ಅವರು ರೇಷ್ಮೆ ಮಾಡಿಸ್ತಕ್ಕಂಥ ಡ್ಯೂಟಿನೇ ನಮ್ಮದು. ಈಗ ಏನು ತೊಡಕಾಗಿದೆ ಪ್ರಮುಖವಾಗಿ ಅಂದರೆ, ಒಬ್ಬ ರೈತ 1 ಎಕರೆ ಹಿಪ್ಪನೇರಳೆ ನಾಟಿ ಮಾಡ್ತಾನೆ. ನಾಟಿ ಮಾಡಿದ್ರೆ ಅಲ್ಲಿಗೇನೋ ಅವನಿಗೆ ಉತ್ಪತ್ತಿ ಬರಲ್ಲ. 6 ತಿಂಗಳು ಗಿಡ ಚೆನ್ನಾಗಿ ಬೆಳೆಸ್ತಾನೆ. 1 ಕಟಿಂಗು 2 ಕಟಿಂಗ್ ಆದಮೇಲೆ ಅವನು ಹುಳು ಸಾಕಣೆ ಮಾಡಬೇಕು. ಒಂದು ಪ್ರತ್ಯೇಕವಾಗಿ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಒಂದು 20ರಿಂದ 20-30 ಅಂದರೆ 600 ಚದರಡಿ ಹುಳು ಸಾಕಾಣಿಕೆ ಮನೆ ಮಾಡಬೇಕು ಅಂದರೆ ಇವತ್ತಿನ ಲೇಬರ್ ಕಾಸ್ಟು ರೈತನೇ ಜೊತೆಯಲ್ಲಿ ನಿಂತ್ಕೊಂಡು ದುಡಿದ್ರೆ ಒಂದು 6 ಲಕ್ಷ ರೂಪಾಯಿಗೆ ಮನೆ ಆಗುತ್ತೆ. ರೈತ ದುಡಿದೆ ಎಲ್ಲ ಲೇಬರ್ ಕೊಟ್ಟರೆ 7 ಲಕ್ಷ ರೂಪಾಯಿ ಆಗುತ್ತೆ. ಇವತ್ತು ಯಾತಕ್ಕೆ ಬೇಗ ಬೆಳೀತಾ ಇಲ್ಲ ರೇಷ್ಮೆ ಅಂತಂದರೆ, ಬಂಡವಾಳವನ್ನು ರೈತ ಹಾಕಬೇಕು. ಅದರದ್ದು ಒಂದು ಚಿಂತನೆ ರೈತರಿಗಿದೆ. ಅಯ್ಯೋ ದುಡ್ಡಿಲ್ಲ, ಮಾಡೋಕ್ಕಾಗಲ್ಲ, ರೇಷ್ಮೆ ಮಾಡಿಬಿಡ್ತೀವಿ, ನಾಳೆ ಬಂಡವಾಳ ಬೇಕು ಅದನ್ನು ಮಾಡೋಕ್ಕೆ ಅಂತಕ್ಕಂಥ ಒಂದು ಮೆಂಟ್ಯಾಲಿಟಿ ರೈತರ ಮನಸ್ಸಲ್ಲಿದೆ. ಇನ್ನೊಂದು ಏನಾಗಿದೆ ಅಂತಂದರೆ, ಮೈಸೂರು ತಾಲೂಕು ಅದರಲ್ಲೂ ವರ್ಣ ಹೋಬಳಿ ಮೈಸೂರಿಗೆ ತುಂಬ ಹತ್ತಿರ ಇದೆ. ಮೈಸೂರಿಗೆ ತುಂಬ ಹತ್ತಿರ ಇರೋದು ಏನಾಗುತ್ತೆ ಅಂದರೆ, ಬೆಳಗ್ಗೆ ಹೋಗಿ ಸಾಯಂಕಾಲ ಒಂದು 800 ರೂಪಾಯಿ 1000 ದುಡ್ಕೊಂಬರ್ತಾರೆ ರೈತರ ಮಕ್ಕಳು. ಈಗ ಇದರಲ್ಲಿ ನೈಜ ಅಂಕಿಅಂಶ ಏನಂತಂದರೆ, ನಿಜವಾದಂಥ ರೈತ ಅಂದರೆ 40ರಿಂದ 45 ವರ್ಷ ಆಗಿರ್ತಕ್ಕಂಥವನು ಇವತ್ತು ರೇಷ್ಮೆ ಮಾಡ್ತಾ ಇರೋದು. 25-30 ವರ್ಷದಂಥ ಯಂಗ್ಸ್ಟರ್ಸು ರೇಷ್ಮೆ ಮಾಡ್ತಾಯಿಲ್ಲ. ಅಂದರೆ ಈ ನಮ್ಮ ರಾಮು ಅವರ ಮಕ್ಕಳುಗಳು, ಯೂತ್ಸು, ಅವ್ರಿಗೆ ಅರಿವಿದೆ, ನಾನು ಹೋಗಿ 10,000 ರೂಪಾಯಿ ಇನ್ನೊಂದು ಕಡೆ ಕೈ ಚಾಚಿ ದುಡಿಬಾರ್ದು, ನನ್ನ ಹೊಲದಲ್ಲಿ ನಾನು ದುಡಿದು ಅದಕ್ಕಿಂತ ನಾನು ಒಂದಿಬ್ಬರಿಗೆ ಕೆಲಸನೇ ಕೊಡ್ಬೋದು ಅಂತಕ್ಕಂಥ ಮೆಂಟಾಲಿಟಿ ಅವ್ರಿಗಿದೆ, ಆ ಅರಿವಿದೆ, ಆ ಒಂದು ವಿದ್ಯಾವಂತರು. ಹಾಗಾಗಿ ಅವರು ಇಲ್ಲೇ ದುಡಿದು ಇಲ್ಲೇ ಮಾಡ್ತಾರೆ. ಬಟ್ ಇವತ್ತಿನ ಯುವಜನ ಏನಂತಂದರೆ, 15,000 ಸಂಬಳ ಸಿಗುತ್ತೆ, ಪ್ಯಾಂಟ್ ಹಾಕೊಂಡು ಸಿಟಿಗೆ ಹೋಗ್ಬೋದು, ಅಲ್ಲಿ ಗಾರೆ ಕೆಲಸ ಮಾಡ್ತಾನೋ, ಹೋಟ್ಲಿಗೆ ಹೋಗ್ತಾನೋ, ಅಂಗಡಿಗೆ ಹೋಗ್ತಾನೋ ಗೊತ್ತಿಲ್ಲ. ಸೊ ಇವತ್ತಿನ ಜನ್ರೇಷನ್ನು ನಾಟ್ ಓನ್ಲಿ ಸಿರಿಕಲ್ಚರ್, ವ್ಯವಸಾಯಕ್ಕೆ ಕಡಿಮೆ ಬರ್ತಾ ಇರ್ತಕ್ಕಂಥದ್ದು ಒಂದು. ಅದರಲ್ಲಿ ಇನ್ನೂ ಒಂದು, ನಾನು ಫೀಲ್ಡ್ ಸುತ್ತದಿಂದ ನನ್ನ ಅನಾಲಿಸಿಸ್ ಪ್ರಕಾರ ಏನಂತಂದರೆ, ಇವತ್ತು ರೈತನ ಮಕ್ಕಳು ರೈತರಾಗಿ ದುಡಿತಾ ಇದ್ದರೆ ಒಂದು ಹೆಣ್ಣು ಮಗು ಸಿಗಲ್ಲ ಅವನಿಗೆ. ಇದು ಪ್ರಮುಖವಾದಂಥ ಅಂಶ. ಸಾರ್ ಯಾರೂ ಹೆಣ್ಣು ಕೊಡಲ್ಲ ಸಾರ್, ಎಲ್ಲೋ ಒಂದು 10,000 ರೂಪಾಯಿ 15,000 20,000 ಪ್ಯಾಂಟ್ ಹಾಕೊಂಡು ಹೋಯ್ತಾನೆ, ನನ್ನ ಮಗ ಹಂಗೆ ಬರ್ತಾನೆ ಅಂದರೆ, ಎಲ್ಲೋ ಕೆಲಸ ಮಾಡ್ತಾನೆ ಅಂದರೆ ಒಂದು ಹೆಣ್ಣು ಸಿಗುತ್ತೆ, ಇಲ್ಲ ಅಂದರೆ ಸಿಕ್ಕಲ್ಲ. ಅದೇ ರೈತನಿಗೆ ಅವನ ಜಮೀನು, ಅವನ ವಾಸದ ಮನೆ ಎಲ್ಲ ನೋಡ್ಕೊಳಕ್ಕೆ ಹೋದರೆ 2 ಕೋಟಿ, ಕನಿಷ್ಠ 1.5ರಿಂದ 2 ಕೋಟಿ ಆಸ್ತಿ ಇರ್ತದೆ ಆ ರೈತನಿಗೆ, ಆದರೆ ಹೆಣ್ಣು ಕೊಡಲ್ಲ. ಇವತ್ತಿನ ವಾಸ್ತವಾಂಶತ ಇದು. ಹಾಗಾಗಿ ಕೃಷಿ ಉಳಿತಾ ಇರೋದು ಎಲ್ಲಿ ಅಂತಂದರೆ ಶ್ರೀಮಂತರಿಂದ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವರು ಶೋಕಿಗೋ ಅಥವಾ ಇನ್ನೊಂದು ಹ್ಯಾಬಿಟೋ ಇನ್ನೊಂದು ಏನೋ ಮಾಡ್ಕೊಂಡು ಬಂದು ಬೆಂಗಳೂರಿಂದೋ ಮೈಸೂರಿಂದೋ ಎಲ್ಲೋ ಬಂದು ಎಷ್ಟೋ ದೂರ ಆದರೂ ಒಂದು ಎಕರೆ 2 ಎಕರೆ ಜಮೀನು ಮಾಡಿ ಫಾರ್ಮ್ ಹೌಸ್ ಮಾಡಿ ಅಲ್ಲಿ ರಾಸಾಯನಿಕ ಮುಕ್ತ ಬೆಳೆಗಳನ್ನು ಬೆಳೆದು ತಿಂತಾ ಇದ್ದಾರೆ. ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ನನ್ನ ಸ್ನೇಹಿತ ಇಲ್ಲಿ ಟಿ ನರಸೀಪುರ ತಾಲೂಕು ವಾಟಾಡ್ಪುರದಲ್ಲಿ 2.5 ಎಕರೆ ಜಮೀನು ತಗೊಂಡು ಇವತ್ತು ನಮ್ಮ ಮಾರ್ಗದರ್ಶನದಲ್ಲೇ ಅಡಿಕೆ ಮಾಡಿದ್ರು, ತೆಂಗು ಹಾಕಿದ್ದಾರೆ, ಈಗ ಬಾಳೆ ಹಾಕ್ತಾ ಇದ್ದಾರೆ, ನೆಕ್ಸ್ಟು ಬರ್ತಾರೆ ಮುಂದೆ. ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು 15ರಿಂದ 20 ಫಾರ್ಮ್ ಹೌಸ್ಗಳು ನೋಡ್ತಾ ಇದ್ದೆ. ಅಲ್ಲೊಬ್ಬರು ಡಾಕ್ಟ್ರು ಫ್ಯಾಮಿಲಿ, 2.5 ಎಕರೆ ತೋಟ ಇದೆ, ಬದನೆ ಇದೆ, ಬಾಳೆ ಇದೆ, ತೆಂಗಿದೆ, ಅಡಿಕೆ ಇದೆ, ಸಪೋಟ ಇದೆ, ನುಗ್ಗೆ ಸೊಪ್ಪಿದೆ, ಪರಂಗಿ ಹಣ್ಣಿದೆ, ಆಯಿತಾ, ಸೊಪ್ಪು ಎಲ್ಲ ಇದೆ. ಅಂದರೆ ಒಂದು ಫ್ಯಾಮಿಲಿನಲ್ಲಿ ಬಿಟ್ಟಿದ್ದಾರೆ. ವಾರದಲ್ಲಿ 1 ದಿವಸ ಗಂಡ ಹೆಂಡತಿ ತಾಯಿ ಮಕ್ಕಳು ಎಲ್ಲ ಬಂದು 1 ದಿವಸ ಇದ್ದು ಸೋಮವಾರ ಬೆಳಗ್ಗೆನೇ ಅವರು ಬೆಂಗಳೂರಿಗೆ ಪ್ರಯಾಣ ಮಾಡ್ತಾರೆ. ನಾನು ಹಿಂಗೆ ಕೇಳಿದಾಗ ಅವ್ರನ್ನ, ಆರೋಗ್ಯ ಬೇಕು ಇಂಪಾರ್ಟೆಂಟು, ದುಡ್ಡು ಅಲ್ಲ,
ನಮ್ಮ ಮದರು 80,000 ರೂಪಾಯಿ ಖರ್ಚಾಯಿತು ಹಾಸ್ಪಿಟ್ಲಲ್ಲಿ, ಓಡಾಡೋಕ್ಕಾಗ್ತಿರಲಿಲ್ಲ. ಇಲ್ಲಿ ಬಂದು ನಾವು ಇಲ್ಲಿ ಆಹಾರವನ್ನು ತಿನ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ನಡೀತಾರೆ ಅಂತಾರೆ. ಕೆಲವರು ಮುಂದೆ ಬರ್ತಾರೆ, ಕೆಲವರು ಬರಲ್ಲ. ಈಸಿ ಗೋಯಿಂಗು, ತೆವರಿ ಇದೆ ಇಲ್ಲಿ ತಗೊಂಡು ಕೊಚ್ಚನ ಅನ್ನೋದಿಲ್ಲ, ರೌಂಡ್ ಅಪ್ ಹೊಡೆದು ಬಿಡೋದು ಈಸಿ ಗೋಯಿಂಗ್ ಆಗಲಿ ಅಂತ. ಬಟ್ ಸಾಧ್ಯ ಆದಷ್ಟು ಅದನ್ನು ನಮ್ಮ ರೈತರು ದಯಮಾಡಿ ರಾಸಾಯನಿಕ ಮುಕ್ತ ಬೆಳೆಗಳನ್ನು, ಯಾವುದೇ ಬೆಳೆ ಇರ್ಬೋದು, ರಾಸಾಯನಿಕ ಮುಕ್ತ ಬೆಳೆಯನ್ನು ಬೆಳಿಬೇಕು. ನಮ್ಮ ರೇಷ್ಮೆಗೂ ಸಹ ಇದಕ್ಕೂ ರೋಗ ಬರ್ತದೆ, ಮೈಟ್ಸು, ಥ್ರಿಪ್ಸು ಎಲ್ಲ ಬರ್ತದೆ. ನಾವು ಹೇಳ್ತೀವಿ ಬೇವಿನೆಣ್ಣೆ 2%, 2.5%, 9 ದಿವಸಕ್ಕೆ ಒಂದು ಸಾರಿ ಬೇವಿನೆಣ್ಣೆ ಹೊಡೀರಿ, ಇನ್ಯಾವುದು ಬೇಡ. ಅದೇ 100 ml ಮ್ಯಾಜಿಸ್ಟಾರ್ ತಗೊಂಡ್ರೆ 600 ರೂಪಾಯಿ ಆಗುತ್ತೆ. ಅದೇ 600 ರೂಪಾಯಿ ಕೊಟ್ಟು 1 ಲೀಟ್ರ್ ತಂದರೆ 2 ಬೆಳೆ ಬರ್ತದೆ ನಮ್ಮ ಇದಕ್ಕೆ. ಆಮೇಲೆ ರಾಸಾಯನಿಕ ಇಲ್ಲದೆ ಇರತಕ್ಕಂಥದ್ದು ಬೆಳೆಯನ್ನು ಬೆಳಿಬೋದು ಅಂತೇಳಿ ಹೇಳ್ತೆ. ಇಷ್ಟು ಹೇಳಲು ಅವಕಾಶ ನೀಡಿದಂತಹ ತಮಗೂ ಮತ್ತು ನಮ್ಮ ರೈತ ಬಾಂಧವರಿಗೆ ವಂದನೆಯನ್ನು ಸಲ್ಲಿಸಿ ಒಂದೆರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ನಮಗೆ ರೇಷ್ಮೆ ಪ್ರವರ್ತಕರಾಗಿರುವಂತಹ ಶ್ರೀ TN ರಾಜಣ್ಣ ಸರ್ ಅವರು ನಮಗೆ ಈ ರೇಷ್ಮೆ ಒಂದು ಕೃಷಿ ಮಾಡ್ತೀವಿ ಅಂತ ಹೊರಟ್ರೆ ಅದರಲ್ಲಿ ಏನೆಲ್ಲ ಸಬ್ಸಿಡಿಗಳು ಕೊಡ್ತಾರೆ, ಈ ರೇಷ್ಮೆ ಮನೆಗಾಗಿರ್ಬೋದು ಅಥವಾ ಈ ನಮ್ಮ ಹಿಪ್ಪುನೇರಳೆ ಕೃಷಿ ನಾವು ಹೊರಗಡೆ ಮಾಡ್ತೀವಿ ಅಂದರೆ ಕಡ್ಡಿಗೂ ಆಗಿರ್ಬೋದು, ಅದ್ರ ಜೊತೆಗೆ ಇವನ್ ನಾವು ಈ ಏನು ಚಂದ್ರಿಕೆ ಹಾಕ್ತೀವಲ್ಲ ಅದಕ್ಕೂ ಕೂಡ ಸಬ್ಸಿಡಿಯನ್ನು ಕೊಡ್ತೀವಿ. ಅಂದರೆ A to Z ಉಪಕರಣಗಳು ಎಲ್ಲ ಸಬ್ಸಿಡಿಯಲ್ಲಿ ಸಿಗ್ತವೆ. ಧೈರ್ಯವಾಗಿ ರೈತರು ಈ ರೇಷ್ಮೆ ಕೃಷಿಯನ್ನು ಮಾಡ್ಬೋದು. ಅದಲ್ಲದೆ ಈ ಮೈಸೂರು ಭಾಗ ಸುತ್ತಮುತ್ತದಲ್ಲಿ ಇತ್ತೀಚೆಗೆ ಮಾರುಕಟ್ಟೆ ತುಂಬ ಒಂದು ಬಲವಾಗಿ ಆಗಿರೋದ್ರಿಂದ ಯಾವುದೇ ರೈತರು ಇವಾಗ ಮಾಡ್ಬೋದು ಅಂತೇಳಿ ನಮಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.